ಅದೇ ಸಾಂಬಾರು ಪೌಡರ್ ಮಾಡೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಅತ್ತೆ ಇದ್ದಾರೆ, ನಮ್ಮ ಅತ್ತೆ ಸಾಂಬಾರು ಪೌಡರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಯಾವುದು ಒಂದು ಕೆ ಜಿ ಧನಿಯಾಕಾಳು ತೊಗೊಂಡಿದ್ದೀನಿ. ಅದಕ್ಕೆಲ್ಲ ಎಷ್ಟೆಷ್ಟು ಹಾಕ್ಕೋಬೇಕು ಅಂತ ಎಲ್ಲ ನೋಡೋಣ ಬನ್ನಿ. ಹೇಳಿತೆ 200 ಗ್ರಾಮ್ ಅರಶಿನ ಕೊನೆ ಪುಡಿ. 1 ಕೆ ಜಿ ಧನಿಯಾಕಾಳಿಗೆ 200 ಗ್ರಾಮ್ ಅರಿಶಿನದ ಕೊಂಬು ತೊಗೊಂಡಿದ್ವಿ. ಅದನ್ನು ಕುಟ್ಟಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ, ತರಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ 150 ಗ್ರಾಮ್ ತೊಗೊಂಡಿದ್ದಾರೆ. ಆಮೇಲೆ ಗಸಗಸೆ 50 ಗ್ರಾಮ್. ಗಸಗಸೆ 50 ಗ್ರಾಮು. ಮತ್ತು ತೊಗರಿಬೇಳೆ, ಕಡಲೆಬೇಳೆ 100 ಗ್ರಾಮ್. ಕಡಲೆ 100 ಗ್ರಾಮ್. ಮೆಣಸು 25 ಗ್ರಾಮು. ಉದ್ದಿನ ಬೇಳೆ 100 ಗ್ರಾಮ್. 100 ಗ್ರಾಮಾ? ಹೆಸರು ಬೇಳೆ 100 ಗ್ರಾಮು. ಮೆಂತೆ 100 ಗ್ರಾಮು. ಸಾಸಿವೆ 25 ಗ್ರಾಮ್. ಏಲಕ್ಕಿ ಲವಂಗ 10 ಗ್ರಾಮ್. ಮೆಣಸು 20 ಗ್ರಾಮು. ಮೊಗ್ಗು ಚಕ್ಕೆ ಅದು 20 ಗ್ರಾಮ್. ಇದು ಚಕ್ಕೆ, ಇದು ಮೊಗ್ಗು. ಕರಿಬೇವು 2 ಇಡಿ ಕರಿಬೇವು. 2 ಇಡಿ ಕರಿಬೇವು ಹಾಕ್ಕೋಬೇಕು. ಇಲ್ಲಿಲ್ಲ. ಏಲಕ್ಕಿ ಒಂದು 15 ಏಲಕ್ಕಿ. 15 ಏಲಕ್ಕಿ. ಇದು ಎಲ್ಲ ಅದಕ್ಕೆ ಉರಿಬೇಕು. ಅದಕ್ಕೆ ಹುರಿದ್ಬಿಟ್ಟು ಒಂದೊಂದು ಪಾವು ಕೊತ್ತಂಬರಿ ಕಾಳು ಹಾಕಿ ಉರಿಯೋದು. ಸ್ವಲ್ಪ ಹಾಕೊಂಡು ಉರಿಬೇಕು ಲೋ ಫ್ಲೇಮಲ್ಲಿ. ಒಂದು ಲೋಟ ಹಾಕೊಂಡು ಒಂದು ಬೊನ್ನಲ್ಲಿ ಹಾಕೋದು. ಆಮೇಲೆ ಅವು ಎಲ್ಲ ಒಂದೊಂದೇ ಸರಿ ಹಾಕ್ಬೇಕು. ಹುರಿದು ಎಲ್ಲ ದಿನಸಾವರಿ ಒಟ್ಟು 16 ಸಾಮಾನನ್ನು ಹುರಿದು ಅದನ್ನೆಲ್ಲ ಬೆರೆಸ್ಬೇಕು. ಇಷ್ಟು. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅತ್ತೆ ಎಲ್ಲ ಫ್ರೈ ಮಾಡ್ತಾರೆ. ಹೇಗೆ ಫ್ರೈ ಮಾಡ್ತಾರೆ ಅಂತ ತೋರಿಸ್ತೀನಿ. ಅಕ್ಕಿ ಮಿಸ್ ಆಗಿತ್ತು ಆವಾಗಲೇ. ಇವಾಗ 1 ಲೋಟ ಅಕ್ಕಿನ ಹಾಕಬೇಕು. ಬಾಕ್ಸ್ನೊಳಗೆ ಹಾಕಿ ಮಿಷಿನ್ ಹಾಕ್ಕೊಂಡ್ಬರ್ಬೇಕು. ಸಂಬಾರ ಹುರಿದಿದ್ವಲ್ಲ, ಇವಾಗ ಅದನ್ನು ಜಿನ್ನಿಗೆ ಹಾಕಿಸ್ಕೊಂಡು ಬಂದಿದ್ದೀನಿ. ನೋಡಿ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸಂಬಾರ ತುಂಬ ಚೆನ್ನಾಗಾಗಿದೆ. ನೈಸಾಗಿ ಹಾಕಿಸ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಜಲ್ದಿ ಹಿಡಿದ್ಬಿಟ್ಟು ನಾವು ಎತ್ತಿಟ್ಕೋಬೇಕು. ಇದು 1 ವರ್ಷದವರೆಗೂ ಬರುತ್ತೆ. ಇವಾಗ ನಮಗೆ 1 kg ಸಂಬಾರ ಇಷ್ಟ ಆಗಿದೆ. ಈಗ ಈ ಸಂಬಾರ ಹಾಕಿಸ್ಕೋಬೇಕಾದ್ರೆ ನಾವು ಜಿನ್ನಿಗೆ ಸಂಬಾರ ಹಾಕಿ ಎಲ್ಲ ಆದಮೇಲೆ ಇದು ತೊಗರಿಬೇಳೆ ಮೇಲೆ ಹಾಕಿಸ್ಕೋಬೇಕು. ನೋಡಿ, ಆ ಜಿನ್ನು ಒಳಗಡೆ ಮಿಕ್ಕಿರೋ ಸಂಬಾರ ಎಲ್ಲ ಬಂದ್ಬಿಡುತ್ತೆ. ಇದೇನಿಲ್ಲ, ಒಂದು 100 ಗ್ರಾಮು 1/4 kg 250 ಗ್ರಾಮ್ ಸಂಬಾರ
ಇನ್ನು ಜಿನ್ನೊಳಗೆ ಇರುತ್ತೆ. ಮೇಲ್ಗಡೆ ಈ ಥರ ತೊಗರಿಬೇಳೆ ಹಾಕಿಸ್ಕೊಂಡ್ರೆ ಸಾಂಬಾರು ಅದ್ರಲ್ಲಿ ಉಳ್ಕೊಂಡಿರೋ ಸಾಂಬಾರ ಎಲ್ಲ ಬಂದ್ಬಿಡುತ್ತೆ. ಇದನ್ನ ಜಲ್ದಿ ಇಟ್ಕೊಂಡ್ಬಿಟ್ಟು ಈಗ ಜಲ್ದಿ ಇಟ್ಕೊಂಡ್ಬಿಟ್ಟು ಇದನ್ನ ಇದು ತೊಗರಿಬೇಳೆನ ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು ನಾವು. ತೊಗರಿಬೇಳೆ ಎಲ್ಲ ನೈಸ್ ಏನಾಗಿರೋದಿಲ್ಲ. ಸಾಂಬಾರೆಲ್ಲ ಜಲ್ದಿ ಇಟ್ಕೊಂಡು ಇವಾಗ ಇಟ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಿಮ್ಗೆ ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.